ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಪ್ರೆಸೆಂಟಾಗಿ ಎಸ್ ಎಮ್ ಇ ಟಿ ರೈಲ್ವೆ ಸ್ಟೇಷನ್ ಆಚೆ ಇದ್ದೀವಿ. ನೀವು ತಮ್ಮನೆಲ್ಲ ನೋಡಿದ್ದೀರಲ್ಲ, ಎಸ್ ಎಮ್ ಇ ಟಿಯಿಂದ ಮೈಸೂರಿಗೆ ಅಂತ ಪ್ಯಾಸೆಂಜರ್ ಅದೇ ಟ್ರೈನ್ ಇವತ್ತು ನಾನು ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಎಸ್ ಎಮ್ ಇ ಟಿ ರೈಲ್ವೆ ಸ್ಟೇಷನು. ಎಸ್ ಎಮ್ ಇ ಟಿ ರೈಲ್ವೆ ಸ್ಟೇಷನ್ ಅನ್ನೋದೇನೆಂದರೆ ಬೆಂಗಳೂರಿಗೆ ಒನ್ ಆಫ್ ದ ಸಪೋರ್ಟಿಂಗ್ ಸ್ಟೇಷನ್ ಅಂತ ಹೇಳ್ಬೋದು. ಇಲ್ಲಿ ಏನಂದರೆ ಇಲ್ಲಿಂದ ನಮಗೆ ನಾರ್ತ್ ಈಸ್ಟ್ ಗುವಾಹಟಿ ಆಗಿರ್ಬೋದು, ಅವರು ಆಗಿರ್ಬೋದು, ಇಲ್ಲಿಂದನೇ ಟ್ರೈನ್ಸ್ ಎಲ್ಲ ಆಪ್ರೇಟ್ ಆಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ರೈಲ್ವೆ ಸ್ಟೇಷನ್ ಒಳಗಡೆ ಯಾವ ಥರ ಇದೆ ಅಂತ ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಾ. ನಿಮಗೆ ಲೆಫ್ಟ್ ಸೈಡ್ ಬಂದಿದ ತಕ್ಷಣ ಡಿಸ್ಪ್ಲೇ ಬರುತ್ತೆ ಅನಿಸುತ್ತೆ. ನಮ್ಮ ಟ್ರೈನ್ 2ನೇ ಪ್ಲಾಟ್ಫಾರ್ಮ್ ರೆಡಿ ಇದೆ ಅಂತ ಹಾಕಿದ್ದಾರೆ. ಹೋಗೋಣ ಒಳಗಡೆಗೆ. ಮತ್ತು ನೀವು ನೋಡ್ತಾ ಇದ್ದರೆ ಇಲ್ಲೆಲ್ಲ ಟಿಕೆಟ್ ಕೌಂಟರ್ಸ್ ಎಲ್ಲ ಸಿಗುತ್ತೆ ನಮಗೆ. ಈ ಟಿಕೆಟ್ ತೊಗೊಳ್ಬೇಕಂದ್ರೆ ನೀವು ಈ ಕಡೆ ಒಳಗಡೆ ಹೋಗ್ಬೋದು. ಒಳಗಡೆ ನೋಡಿ ಯಾವ ಥರ ರೈಲ್ವೆ ಸ್ಟೇಷನ್ ಇದೆ ಅಂತ. ಏರ್ಪೋರ್ಟ್ ಥರ ಫೀಲಿಂಗ್ ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ನಾವು ಫುಟ್ವೇರಿಂದ ನಡ್ಕೊಂಡು ಹೋಗಿ 2ನೇ ಪ್ಲಾಟ್ಫಾರ್ಮ್ಗೆ ಹೋಗೋಣ. ನಮ್ಮ ಟ್ರೈನ್ ನೋಡಿ ರೆಡಿಯಾಗಿದೆ. ಲೋಕೋಮೋಟಿವ್ ಬಂದು ಕೃಷ್ಣರಾಜಪುರಂ 37681 ವ್ಯಾಪ್ 7 ಲೋಕೋಮೋಟಿವ್ ಇವತ್ತು ಫುಲ್ ಮಾಡೋವಂಥ ಟ್ರೈನು. ನಮ್ಮ ಟ್ರೈನ್ ರೇಕ್ಷರ್ ನೋಡಿ, ರೇಕ್ಷರ್ ಬಂದುಬಿಟ್ಟು ನಮ್ಮ ಟ್ರೈನ್ಗೆ ಅರಸೀಕೆರೆಯಿಂದ ಮೈಸೂರು ಹೋಗುತ್ತೆ. ಮೈಸೂರಿಂದ ಎಸ್ ಎಮ್ ಇ ಟಿ ಬೆಂಗಳೂರು ಬರುತ್ತೆ. ಎಸ್ ಎಮ್ ಇ ಟಿ ಬೆಂಗಳೂರಿಂದ ಕಾರೈಕಲ್. ಈ ಥರ ನಮ್ಮ ಟ್ರೈನ್ನ ರೇಕ್ಷರ್ನ ಆಪ್ರೇಟ್ ಮಾಡುತ್ತೆ. ನೋಡಿ ಟ್ರೈನ್ ಯಾವ ಥರ ಇದೆ ಅಂತ. ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದಾರಲ್ಲ, ಅದು ಬಂದುಬಿಟ್ಟು ಎಸ್ ಎಮ್ ಇ ಟಿ ಬೆಂಗಳೂರಿಂದ ಅವರು ಹೋಗೋಂಥ ಎ ಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 3ನೇ ಪ್ಲಾಟ್ಫಾರ್ಮಲ್ಲಿ ಆ ಟ್ರೈನ್ ಇದೆ. ನಮ್ಮ ಟ್ರೈನ್ ನೋಡಿ ಒಳಗಡೆ ಯಾವ ಥರ ಖಾಲಿ ಇದೆ ಅಂದರೆ ಅಷ್ಟು ಖಾಲಿ ಇದೆ. ನಮ್ಮ ಪ್ರಕಾರ ಮೆಜೆಸ್ಟಿಕಲ್ಲಿ ಫುಲ್ ಆಗುತ್ತೆ. ನಮ್ಮ ಟ್ರೈನ್ ಆನ್ ಟೈಮ್ 11 ಗಂಟೆ 30 ನಿಮಿಷಕ್ಕೆ ಎಸ್ ಎಮ್ ಇ ಟಿ ಬೆಂಗಳೂರಿಂದ ಡಿಫಾರ್ಚರ್ ಆಗಿದೆ. ನೋಡಿ ರೈಲ್ವೆ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ನಮ್ಮ ಟ್ರೈನ್ ಬಂದುಬಿಟ್ಟು ಎಸ್ ಎಮ್ ಇ ಟಿ ಬೆಂಗಳೂರಿಂದ ಪ್ರತಿದಿನ ರಾತ್ರಿ 11:30ಕ್ಕೆ ಎಸ್ ಎಮ್ ಇ ಟಿಯಿಂದ ಹೊರಟು ಬೆಳಗ್ಗೆ 4 ಗಂಟೆ ಸುಮಾರಿಗೆ ಮೈಸೂರು ನಿಲ್ದಾಣವನ್ನು ಸೇರಿಕೊಳ್ಳುತ್ತೆ. ಒಟ್ಟು ಟೋಟಲಾಗಿ 148 ಕಿಲೋಮೀಟರ್ ಈ ಟ್ರೈನ್ನ ಆಪ್ರೇಟ್ ಮಾಡುತ್ತೆ. ಇನ್ನೊಂದು ಏನಂದರೆ ಈ ಟ್ರೈನಲ್ಲಿ 12 ನಿಮಗೆ ಅನ್ರಿಸರ್ವ್ಡ್ ಕೋಚಸ್ ಸಿಗುತ್ತೆ. ಎಲ್ಲಾದರೂ ನೀವು ಕೂತ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದಷ್ಟು ನೀವು ಎಸ್ ಎಮ್ ಇ ಟಿಯಿಂದ ಬೆಂಗಳೂರಿಂದ ಬಂದರೆ ಸೀಟ್ಸ್ ಎಲ್ಲ ನಿಮ್ಗೆ ಖಾಲಿ ಸಿಗುತ್ತೆ. ಆಪೋಸಿಟ್ ಬರ್ತಾ ಇರಲ್ಲ ಟ್ರೈನು. ಅದು ಬಂದುಬಿಟ್ಟು ಎಂಟಿ ಮೆಮೋರಿ ಟ್ರೈನ್ ಇದು. ಮೋಸ್ಟ್ಲಿ ಮೇಂಟೆನೆನ್ಸ್ಗೆ ಎಸ್ ಎಮ್ ಇ ಟಿ ಕಡೆ ತೊಗೊಂಡೋಗ್ತಾ ಇದ್ದಾರೆ. ಫುಲ್ಲು ಟ್ರೈನ್ ಎಲ್ಲ ಖಾಲಿ ಇದೆ. ನಿಮಗೆ ಅದು ಮೋಸ್ಟ್ಲಿ ಎಸ್ ಎಮ್ ಇ ಟಿ ರೈಲ್ವೆ ಸ್ಟೇಷನ್ಗೆ ಮೇಂಟೆನೆನ್ಸ್ಗೆ ತೊಗೊಂಡೋಗ್ತಾ ಇರ್ಬೋದು. ನಮ್ಮ ಟ್ರೈನ್ ಇವಾಗ ಬ್ಯಾಂಗ್ಳೂರು ಈಸ್ಟ್ನ ಸ್ಕಿಪ್ ಮಾಡ್ತಾಯಿದೆ. ಟುವರ್ಡ್ಸ್ ಹೋಗ್ತಾಯಿದೆ ಬೆಂಗಳೂರು ಕಂಟ್ರೋಲ್ಮೆಂಟ್ ಕಡೆಗೆ. ಬೆಂಗಳೂರು ಕಂಟ್ರೋಲ್ಮೆಂಟ್ ಆದಮೇಲೆ ನಮ್ಮ ಟ್ರೈನು ಸೀದಾ ಕೆ ಎಸ್ ಆರ್ ಬೆಂಗಳೂರು ನಿಲ್ದಾಣವನ್ನು ಸೇರಿಕೊಳ್ಳುತ್ತೆ. ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದುಬಿಟ್ಟು ಮಹಾರಾಜ ಎಕ್ಸ್ಪ್ರೆಸ್ ಇದೆ. ಬೆಂಗಳೂರು ದಂಡು ಔಟ್ಸೈಡಲ್ಲಿ ನಮ್ಮ ಟ್ರೈನ್ ಒಳಗಡೆ ಹೋಗ್ತಾ ಇರೋದು. ವೆಲ್ಕಮ್ ಟು ಬೆಂಗಳೂರು ಕಂಟ್ರೋಲ್ಮೆಂಟ್. ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಮೆಮೊ ಟ್ರೈನ್ ಇದೆ. ಅದು ಬಂದುಬಿಟ್ಟು ನನ್ನ ಪ್ರಕಾರ ಬೆಂಗಳೂರು ಕಂಟ್ರೋಲ್ಮೆಂಟಿಂದ ಕೋಲಾರ, ಇಲ್ಲಾಂದರೆ ಬಂಗಾರಪೇಟೆ, ಇಲ್ಲಾಂದರೆ ಕುಪ್ಪಂ, ಎರಡರಲ್ಲಿ ಒಂದು ರೂಟಲ್ಲಿ ಹೋಗ್ಬೋದು ಮೋಸ್ಟ್ಲಿ. ಅದು ಇಲ್ಲಿಂದ ಆಪ್ರೇಟ್ ಹೋಗೋದೆಲ್ಲ ಬಂಗಾರಪೇಟೆ ಕಡೆ ಹೋಗೋ ಟ್ರೈನ್ಸ್ ಇರುತ್ತೆ. ಪ್ಲಾಟ್ಫಾರಮ್ ನಂಬರ್ 1ರಲ್ಲಿ ನಮ್ಮ ಟ್ರೈನ್ ಬಂದಿದೆ. ಬೆಂಗಳೂರು ಕಂಟ್ರೋಲ್ಮೆಂಟ್ಗೆ 1 ನಿಮಿಷ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಪ್ರತಿದಿನ 11:44ಕ್ಕೆ ಇಲ್ಲಿ ಬರುತ್ತೆ. 11:45ಗೆ ಬೆಂಗಳೂರು ಕಂಟ್ರೋಲ್ಮೆಂಟಿಂದ ಡಿಪಾರ್ಚರ್ ಆಗುತ್ತೆ ನಮ್ಮ ಟ್ರೈನ್ ಪ್ಲಾಟ್ಫಾರಮ್ ನಂಬರ್ 1ರಿಂದ ಹೊರಟಿದೆ. ಇವಾಗ ಟುವರ್ಡ್ಸ್ ಕೆ ಎಸ್ ಆರ್ ಬೆಂಗಳೂರು ಕಡೆಗೆ. ನೋಡಿ ರೈಲ್ವೆ ಸ್ಟೇಷನ್ ಎಷ್ಟು ಒಳ್ಳೆಯದಿದೆ ಅಂತ. ಇನ್ನೂ ರೆಡಿ ಮಾಡ್ತಾವ್ರೆ, ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಸ್ಟೇಷನು. ನೋಡೋಣ ಯಾವ ಟೈಮ್ಗೆ ಸ್ಟೇಷನ್ ಕಂಪ್ಲೀಟ್ ಆಗುತ್ತೆ. ಆವಾಗ ಹೊಸದಾಗಿ ಇನ್ನು ಈ ರೂಟಲ್ಲಿ ತುಂಬ ಟ್ರೈನ್ ನನ್ನ ಪ್ರಕಾರ ಬಿಡ್ತಾರೆ. ನೋಡೋಣ ಯಾವ ಟ್ರೈನ್ಸ್ ಬಿಡ್ತಾರೆ ಅಂತ. ಬೆಂಗಳೂರು ಕಂಟ್ರೋಲ್ಮೆಂಟ್ ಬಾಯ್. ಬೆಂಗಳೂರು ದಂಡು ಸ್ಟೇಷನ್ ಕೋಡ್ BNC. ಎದುರುಗಡೆ ಒಂದು ಟ್ರೈನ್ ಬರ್ತಾಯಿದೆ ನೋಡಿ. ಆ ಟ್ರೈನ್ ಬಂದುಬಿಟ್ಟು ಅಶೋಕಪುರಮಿಂದ MGR ಚೆನ್ನೈ ಸೆಂಟ್ರಲ್ ಹೋಗೋಂಥ ಟ್ರೈನ್, ಅಂದರೆ ಕಾವೇರಿ ಎಕ್ಸ್ಪ್ರೆಸ್. ಯಾವ ಲೋಕೋಮೋಟಿವ್, ಮೋಸ್ಟ್ಲಿ ವ್ಯಾಪ್ 7 ಲೋಕೋಮೋಟಿವೇ ಇರ್ಬೋದು ನನ್ನ ಪ್ರಕಾರ. ನೋಡೋಣ ಯಾವ ಲೋಕೋಮೋಟಿವ್ ಫುಲ್ ಮಾಡ್ತಾಯಿದ್ದಾರೆ ಆ ಟ್ರೈನ್ ಅಂತ. ಮುಂಚೆ ಆ ಟ್ರೈನಲ್ಲಿ ತುಂಬ ಸರಿ ಓಡಾಡಿದ್ದೆ, ಬಟ್ ವೀಡಿಯೋ ಮಾಡಿಲ್ಲ. ನಿಮ್ಗೆ ಏನಾದರೂ ಆ ಟ್ರೈನ್ದು ವೀಡಿಯೋ ಬೇಕು ಅಂತ ನಿಮಗೆ ಇಷ್ಟ ಆದರೆ ಹೇಳಿ, ಎಂಟು ಮಾಡೋಣ. ಇಲ್ಲಾಂದರೆ ಮೆಜೆಸ್ಟಿಕ್ಕಿಂದ ಚೆನ್ನೈ ಸೆಂಟ್ರಲ್ವರೆಗೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಬೇಕು ಅಂದರೆ ಆ ಟ್ರೈನ್ ವೀಡಿಯೋ ಬೇಕು ಅಂದರೆ ಹೇಳಿ, ಮಾಡೋಣ. ಎಸ್, ಕರೆಕ್ಟ್, ವ್ಯಾಪ್ 7 ಲೋಕೋಮೋಟಿವ್. ICF ಕೋಚಸ್. ನಮ್ಮ ಟ್ರೈನ್ ಅವಾಗ ಡಿಫಾರ್ಚರ್ ಆಗಿದೆ. ಆ ಟ್ರೈನ್ ಹೋಯ್ತು. ನಮ್ಮ ಟ್ರೈನ್ ಸ್ಲೋ ಆಗಿ ಟುವರ್ಡ್ಸ್ KSR ಬೆಂಗಳೂರು ನಿಲ್ದಾಣ ಕಡೆ ಹೋಗ್ತಾಯಿದೆ. ಕಾವೇರಿ ಎಕ್ಸ್ಪ್ರೆಸ್ಸಲ್ಲಿ ಯಾರಾದರೂ ಟ್ರಾವೆಲ್ ಮಾಡಿದರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಅದೇ ಥರ ನೀವು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಿಮಗೆ ಇನ್ನೂ ಟ್ರೈನ್ಸ್ ವೀಡಿಯೋನ ನಾನು ಆದಷ್ಟು ತುಂಬ
ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಇನ್ನೂ ಇವಾಗ ಹೊಸದಾಗಿ ವೀಡಿಯೋ ಮಾಡ್ತಾ ಇರೋದು. ನನಗೆ ಸ್ವಲ್ಪ ರೂಢಿ ಆದಮೇಲೆ ಇನ್ನೂ ಚೆನ್ನಾಗಿ GoPro ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನನಗೆ ಸ್ವಲ್ಪ ಸಹಾಯ ಮಾಡಿ, ಸ್ವಲ್ಪ ಸಪೋರ್ಟ್ ಕೊಡಿ ಫ್ರೆಂಡ್ಸ್. ಹಂಗೆ ನಿಮ್ಗೆ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ವೀಡಿಯೋ ಎಲ್ಲಿ ಯಾವ ಊರಿಗೆ ಅಂದರೆ ಯಾವ ಊರಿಗೆ ತಲುಪಿದೆ ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನನಗೆ ಕಮೆಂಟ್ ಮಾಡಿ. ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರು ಸಿಟಿ ಔಟ್ಸೈಡಲ್ಲಿ ನಮ್ಮ ಟ್ರೈನ್ ಇದೆ, ಹೋಗ್ತಾರೆ ಟುವರ್ಡ್ಸ್ KSR ಬೆಂಗಳೂರು ನಿಲ್ದಾಣ ಕಡೆಗೆ. ನನ್ನ ಪ್ರಕಾರ ಪ್ಲಾಟ್ಫಾರಮ್ ನಂಬರ್ 5ಗೆ ಬರುತ್ತೆ. ಮೈಸೂರು ಟ್ರೈನ್ ಹೋಗೋ ಟ್ರೈನ್ಸ್ ಎಲ್ಲ 5ನೇ ಪ್ಲಾಟ್ಫಾರಮ್ಗೆ ಬರುತ್ತೆ. ನೋಡೋಣ ನಮ್ಮ ಟ್ರೈನ್ ಯಾವ ಪ್ಲಾಟ್ಫಾರಮ್ ಬರುತ್ತೆ ಅಂತ. ಲೆಫ್ಟ್ ಸೈಡಲ್ಲಿ ಯಾವುದೋ ಒಂದು ಲೋಕೋಮೋಟಿವ್ ನಿಂತಿದೆ. ವೆಲ್ಕಮ್ ಟು KSR ಬೆಂಗಳೂರು ಸ್ಟೇಷನ್ ಬಂದ್ಬಿಟ್ಟು SBC. ಎಷ್ಟು ಜನ ಇದ್ದಾರೆ ನೋಡಿ ಗುರು, ಕ್ಲೌಡ್ ಓಡ್ತಾವ್ರೆ. ಟ್ರೈನ್ ಎಲ್ಲಿ ಸೀಟ್ ಸಿಗೋಲ್ಲ ಅಂತ. ಟ್ರೈನ್ ಫುಲ್ಲು ಖಾಲಿ ಇದೆ ಗುರು, ಆರಾಮಾಗಿ ಬನ್ನಿ. ನಮ್ಮ ಟ್ರೈನ್ ಬಂದಿದೆ ಪ್ಲಾಟ್ಫಾರ್ಮ್ ನಂಬರ್ 5ರಲ್ಲಿ. ಇಲ್ಲಿ ನಮಗೆ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ನೋಡೋಣ ಯಾವ ಟೈಮಿಂಗ್ಗೆ ನಮ್ಮ ಟ್ರೈನ್ ಹೋಗುತ್ತಾ ಅಂತ. ಪ್ಲಾಟ್ಫಾರ್ಮ್ ನಂಬರ್ 5 ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನಮ್ಮ ಟ್ರೈನು ಕರೆಕ್ಟಾಗಿ 10 ಮಿನಿಟ್ಸ್ ಆದಮೇಲೆ ಡಿಪಾರ್ಚರ್ ಆಗಿದೆ 5ನೇ ಪ್ಲಾಟ್ಫಾರ್ಮ್ ನಂಬರಿಂದ. ನೋಡಿ ಸ್ಟೇಷನ್ ಎಷ್ಟು ಖಾಲಿ ಆಗೋಯ್ತು ನೋಡಿ. ಎಲ್ಲ ಜನ ಈ ಟ್ರೈನ್ಗೆ ಹತ್ತಿದ್ರು. ಪ್ಲಾಟ್ಫಾರ್ಮ್ ಫುಲ್ ಎಲ್ಲ ಖಾಲಿ ಇದೆ ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 5 KSR ಬೆಂಗಳೂರು. ನಿಮಗೆ ಬೆಂಗಳೂರಿಂದ ಮೈಸೂರು ಕಡೆಗೆ ಹೋಗೋ ಆಲ್ಮೋಸ್ಟ್ ಎಲ್ಲ ಟ್ರೈನ್ಸು 5ನೇ ನಂಬರ್ ಪ್ಲಾಟ್ಫಾರ್ಮಿಂದನೇ ಹೋಗುತ್ತೆ. ಅದೇ ನಿಮಗೆ ಯಶವಂತಪುರ ಕಡೆ ಆದರೆ 7, 8 ಇದಂದರೆ 9, 10 ಆ ಪ್ಲಾಟ್ಫಾರಮ್ಗೆಲ್ಲ ಯಶವಂತಪುರ ಕಡೆ ಹೋಗೋ ಪ್ಲಾಟ್ಫಾರಮ್ಸ್ ಎಲ್ಲ ನಿಮಗೆ ಅಲ್ಲಿಂದ ಆಪ್ರೇಟ್ ಆಗುತ್ತೆ. ಯಾವುದೋ ಒಂದು ಆಟೋ ನಿಂತಿದೆ. ಎಂತಿದು KSR ಬೆಂಗಳೂರು. ಬಾಯ್. ಟ್ರೈನ್ ಇವಾಗ ನಾಯಂಡಲ್ಲಿ ಸ್ಕಿಪ್ ಮಾಡ್ತಾಯಿದೆ. ನಮಗೆ ಬೆಂಗಳೂರು ಬಿಟ್ಟ ಮೇಲೆ, ಮೆಜೆಸ್ಟಿಕ್ ಬಿಟ್ಟ ಮೇಲೆ ಬೆಂಗಳೂರು ಎಲ್ಲೂ ಸ್ಟಾಪ್ ಇಲ್ಲ. ನಾಯಂಡಲ್ಲಿ ನಮ್ಮ ಟ್ರೈನ್ ಸ್ಕಿಪ್ ಮಾಡ್ತಾಯಿದೆ. 2ನೇ ಪ್ಲಾಟ್ಫಾರ್ಮ್ ನಂಬರ್ ಕ್ರಾಸ್ ಆಗ್ತಾಯಿದೆ ನೋಡಿ. ಟೈಮ್ ಬಂದುಬಿಟ್ಟು 12 ಗಂಟೆ 28 ನಿಮಿಷ ಆಗಿದೆ ಟೈಮ್. ನಮಗೆ ಆಪೋಸಿಟ್ ಯಾವುದೋ ಒಂದು ಟ್ರೈನ್ ಬರ್ತಾಯಿದೆ. ಯಾವುದೋ ಒಂದು ಟ್ರೈನ್ ಲೈಟಿಂಗ್ ಕಾಣಿಸ್ತು. ನೋಡೋಣ ಅದು ಯಾವ ಟ್ರೈನ್ ಅಂತ ನಿಮ್ಗೆ ಹೇಳ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ. ನಾಯಂಡಹಳ್ಳಿ. ಬಾಯ್ ನಾಯಂಡಹಳ್ಳಿ. ನಮ್ಮ ಟ್ರೈನ್ ಇದು ನೀವು ನೋಡ್ತಾ ಇದ್ದೀರಲ್ಲ, ಈ ಟ್ರೈನ್ ಬಂದುಬಿಟ್ಟು ಮೈಸೂರಿಂದ SMET ಹೋಗೋಂಥ ಪ್ಯಾಸೆಂಜರ್ ಟ್ರೈನ್. ನಮ್ಮ ಟ್ರೈನ್ ಬಂದುಬಿಟ್ಟು SMET ಬೆಂಗಳೂರು ಮೈಸೂರು ಪ್ಯಾಸೆಂಜರ್. ಅದು ಬಂದುಬಿಟ್ಟು SMETಯಿಂದ ಬೆಂಗಳೂರು ಪ್ಯಾಸೆಂಜರ್. ಇವಾಗ ಆ ಟ್ರೈನ್ ಬೆಳಿಗ್ಗೆ ಕಾರೈಕಲ್ ಇದರಲ್ಲಿ ರಿಯಾಕ್ಷನ್ ಮಾಡುತ್ತೆ. ಆ ಟ್ರೈನ್ ಹೋಗ್ತಾ ಇರೋದು ಟುವರ್ಡ್ಸ್ SMET ಬೆಂಗಳೂರು ಕಡೆಗೆ. ನಮ್ಮ ಟ್ರೈನ್ ಇವಾಗ ಬಂದಿದೆ ನೋಡಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಆಚೆ. ನಿಮಗೆ ಎಕ್ಸಿಟ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಯಾವ ಥರ ಇದೆ ಅಂತ. ಕೆಂಗೇರಿ ರೈಲ್ವೆ ಸ್ಟೇಷನ್ ನೋಡಿ ಯಾವ ಥರ ಇದೆ ಅಂತ ಪ್ಲಾಟ್ಫಾರಮ್. ತುಂಬ ಯಾರು ಇಳ್ದಿಲ್ಲ ಗುರು, ಇಲ್ಲೇ ಯಾರು ಇಳಿದೂ ಇಲ್ಲ. ಯಾರೋ 2-3 ಹತ್ತಿದ್ರು ಅಷ್ಟೇ. ಅದು ಬಿಟ್ಟರೆ ಯಾರೂ ಇಳ್ದಿಲ್ಲ ಟ್ರೈನಿಂದ. ಎಲ್ಲ ಆಲ್ಮೋಸ್ಟ್ ಎಲ್ಲ ನಿಮಗೆ ಮೆಜೆಸ್ಟಿಕ್ಕಲ್ಲೇ ಸ್ವಲ್ಪ ಎಲ್ಲ ಪ್ಯಾಕ್ ಆಗಿದೆ ನೋಡಿ. ಲೈಟಿಂಗ್ಸ್ ನೋಡಿ ಯಾವ ಥರ ಇದೆ ಅಂದರೆ, ಈ ಅಂಗಡಿಗೆ ಎಷ್ಟು ಚೆನ್ನಾಗಿ ನಿಮಗೆ ಡೆಕೋರೇಷನ್ ಮಾಡಿದ್ದಾರೆ ಲೈಟಿಂಗ್ಸ್ ಅಂತ. ಡೇ ಟೈಮಲ್ಲಂತೂ ಇಲ್ಲಿರೋ ಸ್ಟೇಷನ್ಗಳೆಲ್ಲ ಫುಲ್ಲು ಕ್ಲೌಡ್ ಇರುತ್ತೆ ಗುರು ಈ ಟ್ರೈನ್ಗಳಲ್ಲಿ. 3ನೇ ಪ್ಲಾಟ್ಫಾರ್ಮಿಂದ ನಮ್ಮ ಟ್ರೈನ್ ಹೊರಟಿದೆ ಕೆಂಗೇರಿ ರೈಲ್ವೆ ಸ್ಟೇಷನಿಂದ. ನೆಕ್ಸ್ಟ್ ನಮ್ಮ ಟ್ರೈನ್ ಬಂದು ಸ್ಟಾಪ್ ಇರೋದು ಬಿಡದಿ ರೈಲ್ವೆ ಸ್ಟೇಷನಲ್ಲಿ. ಎಲ್ಲೂ ಸ್ಟಾಪ್ ಇಲ್ಲ. ನಮ್ಮ ಟ್ರೈನ್ ಬಂದುಬಿಟ್ಟು ಸೋರ್ಸ್ ಸ್ಟೇಷನಿಂದ ಡೆಸ್ಟಿನೇಷನ್ ಸ್ಟೇಷನ್ವರೆಗೂ ಟೋಟಲಾಗಿ 148 ಕಿಲೋಮೀಟ್ರನ್ನ ಕವರ್ ಮಾಡುತ್ತೆ. ನಮ್ಮ ಟ್ರೈನ್ ಬಂದಿದೆ ಬಿಡದಿ ರೈಲ್ವೆ ಸ್ಟೇಷನ್. ಟೋಟಲಾಗಿ ನಮ್ಮ ಟ್ರೈನ್ಗೆ 12 ಅನ್ರಿಸರ್ವ್ಡ್ ಕೋಚಸ್ ನಿಮಗೆ ಸಿಗುತ್ತೆ. ನಿಮಗೆ ಎಲ್ಲಾದರೂ ಕೂತ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೀಟ್ಗೆ ಏನೂ ತೊಂದರೆ ಇಲ್ಲ. ನೈಟಲ್ಲಿ ಆರಾಮಾಗಿ ಮಾಡ್ಬೋದು. ತುಂಬ ಜನ ಬೆಂಗಳೂರಿಂದ ಬರೋರು ನಂಜನಗೂಡು ಏನಾದರೂ ಪ್ಲಾನ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಇದೇ ಟ್ರೈನಲ್ಲಿ ಹೋಗ್ಬಿಟ್ಟು ಮತ್ತೆ ಬೆಳಗ್ಗೆ 5 ಗಂಟೆಗೆ ಮೈಸೂರಿಂದ ಚಾಮರಾಜನಗರ ಅಂತ ಪ್ಯಾಸೆಂಜರ್ ಸಿಗುತ್ತೆ. ಅದೇ ಟ್ರೈನಲ್ಲಿ ನಿಮಗೆ ತುಂಬ ಜನ ಟ್ರಾವೆಲ್ ಮಾಡ್ತಾರೆ. ಇಲ್ಲಿ ಬರ್ತಾಯಿದೆ ನೋಡಿ ಈ ಟ್ರೈನ್ ಬಂದುಬಿಟ್ಟು SMET ಮೈಸೂರಿಂದ ಬಂದುಬಿಟ್ಟು KSR ಬೆಂಗಳೂರು ಅಂತ ಟ್ರೈನ್ ಅಂತ ಅಶೋಕಪುರದಿಂದ ಸ್ಟಾರ್ಟಾಗಿ ಬೆಂಗಳೂರಿಗೆ ಎಂಡ್ ಆಗುವಂಥ ಟ್ರೈನ್ ಅದು. ನಮ್ಮ ಟ್ರೈನ್ ಇವಾಗ ರಾಮನಗರ ಟ್ರೈನು ಡಿಪಾರ್ಚರ್ ಆಗಿ ಹೋಗ್ತಾ ಇದೆ. ನಾನು ತುಂಬ ಏನು ತೋರ್ಸೋಕ್ಕೆ ಹೋಗ್ತಾಯಿಲ್ಲ. ನೈಟ್ ಟೈಮಲ್ಲಿ ಯಾರೂ ನೋಡೋಲ್ಲ ವೀಡಿಯೋ ಅಂದ್ಬಿಟ್ಟು. ಟ್ರೈನ್ ಬಂದಾದಮೇಲೆ ಮತ್ತೆ ಡಿಪಾರ್ಚರ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಯಾರಾದರೂ ಹತ್ತಿದ್ದಾರೋ ಇಲ್ದಿರೋ ನೋಡಿದ್ರೆ ಯಾರೂ ಹತ್ತಿಲ್ಲ, ಯಾರೂ ಇಲ್ಲೂ ಇಲ್ಲ. ಫುಲ್ಲು ಬಂತು ಟ್ರೈನ್ ಬಂತು, 1 ನಿಮಿಷ ಸ್ಟಾಪ್ ಹೋಗ್ತು ಹೋಯ್ತು ಅಷ್ಟೇ.
ನೈಟ್ ಟೈಮಲ್ಲಿ ಯಾರೂ ನೋಡೋಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ನಿಮಗೆ ವೀಡಿಯೋ ತೋರಿಸ್ತಾ ಇಲ್ಲ, ಮೈನ್ ಮಾತ್ರ ತೋರಿಸ್ತೀನಿ. ನೋಡೋಣ ಅಪ್ ಟು ಮಂಡೇವರೆಗೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಿದ್ದೆನಾದರೂ ಬಂದರೆ ವೀಡಿಯೋ ಮೈಸೂರು ಎಂಟ್ರೆನ್ಸಲ್ಲಿ ತೋರಿಸಿ. ನೋಡಿ ನಮ್ಮ ಟ್ರೈನ್ ಚನ್ನಪಟ್ಟಣ ರೈಲ್ವೆ ಸ್ಟೇಷನಲ್ಲಿ ನಿಂತಿದೆ. ನೋಡಿ ಯಾರೂ ಇಲ್ಲ, ಪ್ಲ್ಯಾಟ್ಫಾರಮ್ ನೋಡಿ ಎಷ್ಟು ಖಾಲಿ ಹೊಡಿತಾ ಇದೆ ಅಂತ. ಬಿಫೋರ್ ಬಂದುಬಿಟ್ಟಿರ ನಮ್ಮ ಟ್ರೈನು, 5 ಮಿನಿಟ್ಸ್ ಬಿಫೋರ್ ಬಂದಿದೆ. ಇವಾಗ ನಮ್ಮ ಟ್ರೈನ್ ಹೊರಟಿದೆ ನೋಡಿ ಚನ್ನಪಟ್ಟಣ ರೈಲ್ವೆ ಸ್ಟೇಷನಿಂದ. ಪ್ಲ್ಯಾಟ್ಫಾರಮ್ ನಂಬರ್ ಫುಲ್ ಖಾಲಿ. ನಾನು ನೋಡ್ತಾನೆ ಇದನ್ನು ಯಾರೂ ಹತ್ತಲಿಲ್ಲ. ಯಾರು ಒಬ್ಬರು ಮಾತ್ರ ಮುಂದೆ ಡಿಬೋರ್ಡ್ ಮಾಡಿದ್ದಾರೆ ಅಷ್ಟೇ, ಯಾರೂ ಹತ್ತಲೇ ಇಲ್ಲ ಈ ಟ್ರೈನಲ್ಲಿ. ಆಲ್ಮೋಸ್ಟ್ ಎಲ್ಲ ನಿಮಗೆ ಕ್ಲೌಡ್ ಬಂದುಬಿಟ್ಟು ಎಲ್ಲ ಮೆಜೆಸ್ಟಿಕ್ಕಲ್ಲೇ ಹತ್ತಿಬಿಟ್ಟಿದ್ದಾರೆ. ಎಲ್ಲ ಈ ಟ್ರೈನಲ್ಲಿ ಕ್ಲೌಡೆಲ್ಲ ಅಲ್ಲೇ ಹತ್ತಿದ್ದಾರೆ. ಇಲ್ಲಿ ಎಲ್ಲೂ ಹತ್ತೋ ಇಲ್ಲ ಜನರೆಲ್ಲ. ಇವತ್ತು ನಾವು ಟ್ರಾವೆಲ್ ಮಾಡ್ತಾಯಿರೋಂಥ ಡೇಟ್ ಬಂದುಬಿಟ್ಟು ಬುಧವಾರ, ಅದಕ್ಕೆ ಫುಲ್ ಖಾಲಿ ಇದೆ, ಯಾರೂ ಹತ್ತಿಲ್ಲ. ಅದೇ ವೀಕೆಂಡ್ ಆದರೆ ಶನಿವಾರ ಭಾನುವಾರ ಆದರೆ ಮೋಸ್ಟ್ಲಿ ಜನರೆಲ್ಲ ಓಡಾಡ್ಬೋದೇನೋ. ನಾನು ಈ ರೂಟಲ್ಲಿ ನೈಟ್ ಟೈಮಲ್ಲಿ ಅಷ್ಟು ಓಡಾಡಿಲ್ಲ. ನೆಕ್ಸ್ಟು ನಮ್ಮ ಟ್ರೈನ್ ಬಂದುಬಿಟ್ಟು ಸ್ಟಾಪ್ ಇರೋದು ಮದ್ದೂರು. ಚನ್ನಪಟ್ಟಣ ಅಂದಮೇಲೆ ಮತ್ತೆ ನೆಕ್ಸ್ಟ್ ಮದ್ದೂರಲ್ಲಿ ಸ್ಟಾಪ್ ಇದೆ. ಅಂದರೆ ಸೆಂಟ್ರಲ್ ಇದೆಯೋ ನನಗೂ ಗೊತ್ತಿಲ್ಲ, ನೋಡೋಣ ಎಲ್ಲಿ ಸ್ಟಾಪ್ ಕೊಡುತ್ತೆ ಅಂತ. ಬಾಯ್ ಚನ್ನಪಟ್ಟಣ, ಬೊಂಬೆಗಳ ನಾಡು ಚನ್ನಪಟ್ಟಣಗೆ ಬಾಯ್. ನಮ್ಮ ಟ್ರೈನ್ ಇವಾಗ ಬಂದಿದೆ ಮದ್ದೂರು ಸ್ಟೇಷನ್. ನೋಡಿ ಲೆಫ್ಟ್ ಸೈಡಲ್ಲಿ ನಿಮಗೆ ಯಾರೂ ಕಾಣಿಸ್ತಾಯಿಲ್ಲ ನೋಡಿ, ಯಾರೋ ಒಬ್ರು ಇಲ್ದಿರೇನೋ ಅಷ್ಟೇ. ಮದ್ದೂರು ಸ್ಟೇಷನ್, ಬಾಯ್ ಮದ್ದೂರು. ನೋಡಿ ಎಷ್ಟು ಸ್ಟೇಷನ್ ಯಾರಿಲ್ಲ. ಡೇ ಟೈಮಲ್ಲಿ ಆದರೆ ಹೆವಿ ಕ್ಲೌಡ್ ಇರುತ್ತೆ. ಮದ್ದೂರು ವಡೆಗಳು ಎಲ್ಲ ಮಾರ್ತಾನೆ ಇರ್ತಾರೆ ಈ ರೂಟಲ್ಲಿ. ಡೇ ಟೈಮಲ್ಲಿ ಆದರೆ ಸ್ನ್ಯಾಕ್ಸ್ಗೆ ಊಟಕ್ಕೆ ಏನು ಪ್ರಾಬ್ಲಮ್ ಇರೋಲ್ಲ ಈ ರೂಟಲ್ಲಿ. ನೆಕ್ಸ್ಟು ನಮ್ಮ ಡೇ ಟೈಮಲ್ಲಿ ಕೂಡ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ನೋಡೋಣ ಯಾವ ಟ್ರೈನ್ ಯಾವುದಾದ್ರೂ ಒಂದು ಡೇ ಟೈಮ್ ಮಾಡೋಣ. ಯಾರು ನಮ್ಮ ಸ್ಟೇಷನ್ ಯಾವುದೋ ಒಂದು ಸ್ಟೇಷನ್ಗೆ ಬಂದು ನಿಲ್ಲಿಸಿಬಿಟ್ಟಿದ್ದಾರೆ. ಯಾವ ಸ್ಟೇಷನ್ ಅಂತಲೂ ಗೊತ್ತಿಲ್ಲ, ನೋಡೋಣ ಯಾವ ಸ್ಟೇಷನ್ ಅಂತ. ಮುಂದೆ ಬೋರ್ಡ್ ಇದೆ. ಇದು ಯಾವ ಸ್ಟೇಷನ್ ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ಲಿ ಮಂಡ್ಯನೇ ಇದು, ಮಂಡ್ಯನೇ ಇರ್ಬೋದು ಅಂತ ಅಂದ್ಕೊತೀನಿ. ನೋಡೋಣ ಬೋರ್ಡ್ ಮುಂದೆ. ಮೋಸ್ಟ್ಲಿ ನಮ್ಮ ಪ್ರಕಾರ ಮಂಡ್ಯನೇ ಅಂದ್ಕೊತೀನಿ, ಯಾರೋ ಒಬ್ರು ಇಲ್ದಿದ್ದಾರೆ ಅಷ್ಟೇ. ಇಲ್ಲಿ ಮಂಡ್ಯನೇ ಇರ್ಬೋದು ಮೋಸ್ಟ್ಲಿ. ಸ್ಟೇಷನ್ನಲ್ಲಿ ನಮ್ಮ ಟ್ರೈನ್ ಇವಾಗ ಹೋಗ್ತಿದೆ ಟುವರ್ಡ್ಸ್. ಹೌದಣ್ಣ, ಈ ಸ್ಟೇಷನ್ ಬಂದುಬಿಟ್ಟು ಮಂಡ್ಯ. ನೋಡಿ ಬೋರ್ಡ್ ನೋಡಿದೆ ನಾನು, ಮಂಡ್ಯ ರೈಲ್ವೆ ಸ್ಟೇಷನ್. ಮಂಡ್ಯ ಆದಮೇಲೆ ನಮ್ಮ ಟ್ರೈನ್ ಸ್ಟಾಪ್ ಇರೋದು ಪಾಂಡವಪುರ. ಮತ್ತು ಅದರಲ್ಲಿ ಸೆಂಟ್ರಲ್ ಯಾವುದೋ ಒಂದು ಊರಿದೆ, ಅದು ಯಾವುದಂತ ಗೊತ್ತಿಲ್ಲ. ನಮ್ಮ ಟ್ರೈನ್ ಇವಾಗ ಮೈಸೂರು ಎಂಟ್ರೆನ್ಸಲ್ಲಿದೆ. ನಾನು ಅವಾಗಲೇ ಮಲ್ಕೊಂಬಿಟ್ಟೆ ಮಂಡ್ಯ ಆಗಿದ ತಕ್ಷಣ ನಿದ್ದೆ ಬಂತು. ಅದಕ್ಕೆ ಇವಾಗ ಮೈಸೂರಲ್ಲಿ ಎಚ್ಚರ ಆಯಿತು. ಮೈಸೂರಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಮೈಸೂರು ಔಟ್ಸೈಡಿಂದ ಒಳಗಡೆ ಪ್ಲ್ಯಾಟ್ಫಾರಮ್ ಒಳಗಡೆ ಎಂಟ್ರಿ ಆಗ್ತಿರೋ ನಮ್ಮ ಟ್ರೈನು. ಟೈಮ್ ಬಂದುಬಿಟ್ಟು ಬೆಳಗ್ಗೆ 4 ಗಂಟೆ 12 ನಿಮಿಷ ಆಗಿದೆ. ಅಂದರೆ 12 ನಿಮಿಷ ಲೇಟಾಗಿ ಬಂದಿದೆ. 4 ಗಂಟೆಗೆ ಬರೋಂಥ ಟ್ರೈನು 12 ನಿಮಿಷ ಲೇಟಾಗಿ ನಮ್ಮ ಟ್ರೈನ್ ಎಂಟ್ರಿ ಆಗಿದೆ ಮೈಸೂರು ಜಂಕ್ಷನ್ ಕಡೆಗೆ. ಲೆಫ್ಟ್ ಸೈಡಲ್ಲಿ ಯಾವುದೋ ಒಂದು ಟ್ರೈನ್ ಇದೆ, ಯಾವುದು ಅಂತ ಗೊತ್ತಿಲ್ಲ. ನೋಡೋಣ ಮುಂದೆ ಹೋಗ್ಬಿಟ್ಟು ಯಾವ ಟ್ರೈನು ಅಂತ. ನಮ್ಮ ಟ್ರೈನ್ ಯಾವ ಪ್ಲ್ಯಾಟ್ಫಾರಮ್ ನಂಬರ್ ಆಗ್ತಾಯಿದ್ರು ನೋಡ್ಬೇಕು. 4ನೇ ಪ್ಲ್ಯಾಟ್ಫಾರಮೇ ಇರಬೇಕು ಮೋಸ್ಟ್ಲಿ. 4 ಇಲ್ಲಾಂದರೆ 3ನೇ ಪ್ಲ್ಯಾಟ್ಫಾರ್ಮ್ಗೆ ಆಲ್ಮೋಸ್ಟ್ ಬರುತ್ತೆ. ನೋಡೋಣ ಯಾವ ಪ್ಲ್ಯಾಟ್ಫಾರ್ಮ್ ಬಂದಿದೆ ಅಂತ. 10 ಕಡೆ ಬಂದಿದೆ ಪ್ಲ್ಯಾಟ್ಫಾರಮು. ಮೋಸ್ಟ್ಲಿ 3ನೇ ಪ್ಲ್ಯಾಟ್ಫಾರಮ್ ಅಂತ ಅಂದ್ಕೊತೀನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಅಲ್ಲಿದೆ. ಇದು 2 ಮೋಸ್ಟ್ಲಿ 2ನೇ ಪ್ಲ್ಯಾಟ್ಫಾರಮ್ ಇರ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್